ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟಕ್ಕೆ ಹಿಂದೂಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಿಲ್ಲಾವೋಣಿ ಮಸೀದಿ ಬಳಿ ಬರ್ತಾ ಇದ್ದಂತೆ ಕಲ್ಲು ಚಪ್ಪಲಿ ತೂರಾಟ ಮಾಡಿದ್ದಾರೆ. ಕಲ್ಲು ಚಪ್ಪಲಿ ತೂರದವರನ್ನ ಬಂಧಿಸಬೇಕು, ಸೂಕ್ತ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಕಿಡಿಗೇಡಿಗಳನ್ನ ಬಂಧಿಸದೇ ಇದ್ರೆ ಬಾಗಲಕೋಟೆ ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಪೊಲೀಸರಿಗೆ ಹಿಂದೂ ಸಂಘಟನೆಗಳು ವಾರ್ನಿಂಗ್ ಕೊಟ್ಟಿವೆ. ಇವತ್ತು ಬೆಳಿಗ್ಗೆ 10ಕ್ಕೆ ಹಿಂದೂ ಮುಖಂಡರು ಕಾರ್ಯಕರ್ತರ ಸಭೆ ಇದೆ. ನಾವು ಎಲ್ಲ ಹೋಳಿ ಹಬ್ಬವನ್ನು ಶಾಂತ ರೀತಿ ಮಾಡಿವಿ, ಶಿವಾಜಿ ಜಯಂತಿಯನ್ನು ಶಾಂತ ರೀತಿ ಮಾಡಿವಿ. ಹೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಗ್ಬೇಕು. ಅಂದಾಗ ಮಾತ್ರ ನಾವು ಇಲ್ಲಿ ಇರ್ತಕ್ಕಂಥ ಜಿಹಾದಿ ಯೋಜನೆಗೆ ಒಳಗಿರ್ತಕ್ಕಂಥ ಮೇಲೆ ಅರೆಸ್ಟ್ ಮಾಡಲೇಬೇಕು. ಅದು ನಮ್ಮ ಇಡೀ ಬಾಗಲಕೋಟೆ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಶಿವಾಜಿ ಮೂರ್ತಿಯ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂತಂದರೆ ಪ್ರಕ್ಷುಬ್ಧವಾದ ವಾತಾವರಣ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಆಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಸ್ವತಃ ಮಾತನಾಡಲಿಕ್ಕೆ ಏನೊಂದು ಮೆರವಣಿಗೆಯಲ್ಲಿ ಇರತಕ್ಕಂಥ ಹಿಂದೂ ಕಾರ್ಯಕರ್ತರು ಕೂಡ ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದು ಕೇಳೋಣ. ಸರ್, ಇವತ್ತಿನ ದಿವಸ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಏನಾಯಿತು ಮುಖ್ಯವಾಗಿ? ಇನ್ನು ಬಾಗಲಕೋಟೆಯಲ್ಲಿ ಇವತ್ತು ಶಿವಾಜಿ ಜಯಂತಿಯ ನಿಮಿತ್ತ ಭವ್ಯ ಶೋಭಾಯಾತ್ರೆ ಇತ್ತು. ಭವ್ಯ ಶೋಭಾಯಾತ್ರೆ ಆಗುವ ಸಂದರ್ಭದಲ್ಲಿ ಬಾಗಲಕೋಟೆ ಹಿಂದೂ ಸಮಾಜ ಮತ್ತು ಯುವಕರು ಎಲ್ಲ ಮಾತೆಯರು ಸಹಿತ ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ಏನು ಆರಂಭವಾಗಿತ್ತು. 5:30-6 ಗಂಟೆಗೆ ನಮ್ಮ ಭವ್ಯ ಶೋಭಾಯಾತ್ರೆ ಆರಂಭ ಆಗಿತ್ತು. ಆ ಭವ್ಯ ಶೋಭಾಯಾತ್ರೆ ಆರಂಭ ಆಗುವ ಸಂದರ್ಭದಲ್ಲಿ ಇನ್ನೇನು ಬಾಗಲಕೋಟೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇನ್ನೇನು 5 ನಿಮಿಷ ಇತ್ತು ಅದು ಅಂಬಾಭವನಿಗೆ ಮುಕ್ತಾಯ ಆಗ್ಬೇಕಾರೆ ಅಲ್ಲಿ ಇರ್ತಕ್ಕಂಥ ಪಕ್ಕ ಏನು ಸೆನ್ಸಿಟಿವ್ ಆಫ್ ಏರಿಯಾ ಅಂತೀವಿ ನಾವು. ಬಾಗಲಕೋಟೆ ಸೆಂಟರ್ ಆಫ್ ಹಾಟ್ ಸಿಟಿ ಒಳಗಡೆ ಇರ್ತಕ್ಕಂಥ ಮಸೀದಿ, ಅಲ್ಲಿರ್ತಕ್ಕಂಥ ಬಂದೋಬಸ್ತು ಅಚ್ಚುಕಟ್ಟಾಗಿತ್ತು. ಪೊಲೀಸರ ಇಲಾಖೆನ ಹಲ್ಲುಗಳಂಗಿಲ್ಲ. ಅಚ್ಚುಕಟ್ಟಾಗಿದ್ದ ಸಂದರ್ಭದಲ್ಲಿ ಏನು ಇನ್ನೇನು ನಮ್ಮದು ಮೆರವಣಿಗೆ ಎಂಟ್ರಿ ಆದ ತಕ್ಷಣ ಒಬ್ಬ ಮುಸ್ಲಿಂ ಜಿಹಾದಿ ಬೋಧನೆ ಆಗಿರ್ತಕ್ಕಂಥ ಯುವಕ ಮೊದಲು ಚಪ್ಪಲಿ ಎಸಿತಾನೆ. ನಂತರ 5-10 ನಿಮಿಷ ಆದಮೇಲೆ ಮತ್ತೆ ಕಲ್ಲು ಎಸಿತಾನೆ. ನಂತರ ಅಲ್ಲಿರ್ತಕ್ಕಂಥ ಆ ಕಲ್ಲು ತಪ್ಪಿ ಬಾಗಲಕೋಟೆ ಜಿಲ್ಲೆ SP ಸಾಹೇಬ್ರ ಮೇಲೆ ಬೀಳುತ್ತೆ. SP ಸಾಹೇಬ್ರ ಮೇಲೆ ಈ ರೀತಿ ಕಲ್ಲು ಬಿದ್ದಾಗ ಎಲ್ಲ ಜನರು SP ಸಾಹೇಬ್ರ ರಕ್ಷಣೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಏನು ಆಕ್ರೋಶಗೊಂಡ್ರು ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ. ನಾವು ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಬಾಗಲಕೋಟೆಯ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರು ಮಾತ್ರ, ನಾವೆಲ್ಲ ಮುಸ್ಲಿಂ ಸಮಾಜಕ್ಕೇನು ಹೇಳ್ತಿಲ್ಲ, ಕೆಲವು ಮುಸ್ಲಿಂ ಯುವಕರು ಕಿಡಿಗೇಡಿಗಳು ಏನೋ ಮದ್ರಾಸ್ ಜಿಹಾದಿ ಬೋಧನೆಗೆ ಒಳಗಾಗಿರ್ತಕ್ಕಂಥ ಯುವಕರು ಇದು ಮಾಡಿದ ಘಟನೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಬಾಗಲಕೋಟೆ ಶಾಂತರಿತವಾಗಿರ್ತಕ್ಕಂಥ ನಡೆದ ಒಂದು ಭವ್ಯ ಶೋಭಾಯಾತ್ರೆ ಇದು. ಆ ಕಾರಣದಿಂದ ನಾವು ಬಾಗಲಕೋಟೆ ಹಿಂದೂ ಸಮಾಜ ಏನು ವಿನಂತಿ ಮಾಡ್ಕೋತಂದ್ರೆ IG ಸಾಹೇಬ್ರನ್ನ ವಿನಂತಿ ಮಾಡ್ಕೋತೀವಿ. ಬಾಗಲಕೋಟೆಯಲ್ಲಿ ವಾತಾವರಣ ಹಾಳಾಗಿದೆ ಸಾಹೇಬ್ರೆ, ದಯಮಾಡಿ ನೀವು ಬಾಗಲಕೋಟೆಗೆ ಪ್ರವೇಶ ಮಾಡಿ ಇದನ್ನು ಶಾಂತಗೊಳಿಸ್ಬೇಕು. ಏನೋ ಬಾಗಲಕೋಟೆಯಲ್ಲಿ ಒಂದು ಸ್ವಯಂ ಪ್ರೇರಿತ ಬಾಗಲಕೋಟೆ ಹಿಂದೂ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಏನೋ ಈ ಮೆರವಣಿಗೆಗೆ ಜಿಹಾದಿಗಳು ಕಲ್ಲು ಒಗೆದಿದ್ದಾರಲ್ಲ ಅವ್ರನ್ನ ಬಂಧನ ಮಾಡಬೇಕು. ಯಾಕಂದರೆ ಇವತ್ತು ಶಿವಾಜಿ ಮೂರ್ತಿಯ ನಾಳೆ ಯಾವುದೇ ನಮ್ಮ ಜಯಂತಿಗಳನ್ನ ಮತ್ತು ಭವ್ಯ ಹಿಂದೂ ಶೋಭಾಯಾತ್ರೆಗಳನ್ನು ಮಾಡುವ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶವೇ ಬಾಗಲಕೋಟೆ ಸಮಾಜದ ಒಂದು ಹಿಂದೂ ಸಮಾಜ ವಿನಂತಿ. ಸರ್, ಈ ಒಂದು ಘಟನೆ ಬಗ್ಗೆ ತಾವು ಹೇಳುವುದಾದ್ರೆ ಏನಾಗಬೇಕಂತ? ಅದೇ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಮಾಜ ವತಿಯಿಂದ ಹಿಂದೂ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಂದ ನಾವು ಕಾರ್ಯಕ್ರಮ ಏರ್ಪಡಿಸಿದ್ದು. ಬೆಳಗಿಂದ ಸಾಕಷ್ಟು ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬಂದೆವು. ಸಾಯಂಕಾಲ ಒಂದು ಶೋಭಾಯಾತ್ರೆ ಪ್ರತಿ ವರ್ಷದಂತೆ ಒಂದು ರೂಟ್ನಲ್ಲಿ ನಾವು ಬರ್ತಾಯಿದ್ದು. 5 ಗಂಟೆಗಾಗಿ 9-9:30 ತನಕ ಶಾಂತ ರೀತಿಯಿಂದ ನಡೆದಿತ್ತು. ಯಾವಾಗ ಅದು ಪಂಕಾ ಮಸೀದಿ ಅಂತೇಳಿ ಬಂದಾಗ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಮಸೀದಿಯಲ್ಲೇ ಕುಳಿತಂಥ ಕೆಲವೊಂದು ಕಿಡಿಗೇಡಿಗಳು ಅದನ್ನು ಚಪ್ಪಲಿ ಎಸೆದು ಆಮೇಲೆ ಕಲ್ಲಿನಿಂದ ಕಲ್ಲು ತೂರಿದ್ರು. ಆ ಕಲ್ಲು SP ಸಾಹೇಬ್ರಿಗೆ ಬಡ್ದು ತಲೆಗೆ ಗಾಯ ಆಗಿ ಸಾಕಷ್ಟು ರಕ್ತನೂ ಬಂತು. ಆದಾಗ್ಯೂ ನಾವು ಅಲ್ಲಿ ಪ್ರತಿಭಟನೆ ಮಾಡೋಕೆ ನಾವು ತಯಾರಿ ಮಾಡಿದ್ದೆವು. ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಅವ್ರು ಮನವಿ ಮಾಡಿಕೊಂಡ್ರು, ಈಗ ನೀವು ಮುಂದೆ ನಡ್ರಿ, ನಾವು ಕ್ರಮ ಕೈಗೊಳ್ತೇವೆ ಅಂತೇಳಿ. ಆ ಒಂದು ಘಟನೆ ಬಗ್ಗೆ ಏನಾದರೂ ಸುಳಿವು ನೀವು ಕೊಟ್ಟಿರುವಂಥದ್ದು ಏನಾದರೂ ಇದೆ? ನಮ್ಮಲ್ಲಿನೂ ಸಾಕಷ್ಟು ಮಂದಿ ವಿಡಿಯೋ ಮಾಡ್ಕೊಂಡಾರ. ಆಮೇಲೆ ಡ್ರೋನ್ ಒಳಗೂ ಇದೆ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮಾಡುವಂಥ ಈ ವಿಡಿಯೋದೊಳಗೂ ಅವರು 2-3 ಮಂದಿ ಇದ್ದಾರೆ, ಅವ್ರಿಗೆ ಗುರ್ತು ಐತಿ. ಅದ್ರ ತಕ್ಷಣ ಅವ್ರನ್ನ ನೀವು ಯಾಕೆ ಈಗ ಆಲ್ರೆಡಿ ಹಿಡಿದಿದ್ದಂತೂ ಆಯಿತು, ಒಂದು ವೇಳೆ ಹಿಡಿಲಿಕ್ಕೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ತೂರಿಗೆ ನಾವು ಎಲ್ಲ ಸಕಲ ಹಿಂದೂ ಸಮಾಜದವ್ರು ಕೂಡಿ ಸಭೆ ಕರೆದು ಮುಂದಿನ ನಿರ್ಧಾರ ಅಂದ್ರೇನು ಬಾಗಲಕೋಟೆ ಬಂದ್ ಮಾಡ್ತೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಅವರಿಗೆ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ. ಇದಿಷ್ಟು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಖಂಡರ ಮಾತಾಗಿರುವಂಥದ್ದು. ಏನು ಕಿಡಿಗೇಡಿಗಳು ಕಲ್ಲು ತೋರದ ಅಂಥವರ ಬಂಧನ ಆಗಲೇಬೇಕು. ಆಗದೇ ಇದ್ದ ಸಂದರ್ಭದಲ್ಲಿ ಮತ್ತೊಂದು ಹೋರಾಟಕ್ಕೆ ನಾವು ಇಳಿತೇವೆ ಅನ್ನೋಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.